ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಹೌಸ್ ಕ್ವೀನ್. ನಾನು ನಿಮ್ಮ ಹೌಸ್ ಕ್ವೀನ್. ಮತ್ತೊಂದು ಹೊಸ ವಿಡಿಯೋದ್ರೊಳಗೆ ಎಲ್ಲರಿಗೂ ಸ್ವಾಗತ. ಅನ್ಬೋದು ಧ್ವನಿ ಏನಾಗೈತದಂದು. ಅದ್ರೇನಿಲ್ರಿ, ಈಗ ಆಲ್ಮೋಸ್ಟ್ ಒಂದು 8 ದಿನ ಆತು ಬತ್ರಿ. ಮತ್ತು ವಾಪಸ್ ಅಂದ್ರೆ ಮೊನ್ನೆ ಆರಾಮ್ ತಪ್ಪು ಕ್ಲಿಯರ್ ಆಗಿಲ್ಲ ರೀ. ಆದರೂ ಈಗ ಮತ್ತು ಆರಾಮ್ ತಪ್ಪಿತ್ರಿ. ಅಂದ್ರೆ ಏನಂದ್ರೆ ನಮ್ಮ ಅಂತಂಬ್ರು ಒಬ್ರು ತೀರ್ಕೊಂಡಿರ್ರಿ. ಹಿಂಗಾಗಿ ಅದು ಆ ಕಡೆ ಹೋಗೋದು ಬರೋದು, ಆಮೇಲೆ ತಲೆ ಸ್ನಾನ ಅದು ಮಾಡೋಣ ರೀ. ಆರಾಮ್ ತಪ್ಪಿ ನೆಗಡಿನೂ ಇತ್ನಾಗಿತ್ತು ರೀ, ತಲೆನೂ, ಆಮೇಲೆ ಗಂಟ್ಲು ಪೂರ್ತಿ ಪ್ಯಾಕ್ ಆಗೈತೆ ರೀ. ಮಾತಾಡೋಕೆ ಈಗ ಇಷ್ಟ ಆದರೂ ಧ್ವನಿ ಬರತ್ತದ್ರಿ. ಇದಕ್ಕಿಂತ ಮೊದಲು ಅದು ಬರ್ಲಾಗಿದ್ರಿ. ಹಿಂಗಾಗಿ ವಿಡಿಯೋ ಯಾವುದು ಎಡಿಟು ಮಾಡಿಲ್ಲ, ನಾ ಮಾಡೋಕ್ಕಾಗೇ ಇಲ್ಲ. ಕೆಲಸನ ಮಾಡೋಕ್ಕಾಗಲಕ್ಕಿದ್ರಿ. ಏನು ವಿಡಿಯೋ ಮಾಡೋದಂತೂ ಭಾಳ ದೂರ ಹೋತ್ರಿ. ಹಿಂಗಾಗಿ ಏನೂ ಮಾಡೋಕ್ಕಾಗಿಲ್ಲ ರೀ. ಇವತ್ತು ಸ್ಟಾರ್ಟ್ ಮಾಡೇನಿ ರೀ. ಅಂದ್ರೆ ಈಗ ಭಾಳ ದಿನ ಹಂಗೆ ಮುಂದೆ ಹಾಕೋದು ಹೊಂಟೈತ್ರಿ. ಈ ಎಷ್ಟು ದಿನ ರೀ ಹಂಗೆ ಮಕ್ಕೋದು, ಎಷ್ಟು ದಿನ ರೀ ಇದು ಮಾಡೋದು ತಂದು ನಾನೇ ಇವತ್ತು ಏನು ಮಾಡೀನಿ ರೀ, ಬ್ಯಾಸರ್ಸಿ ಎದ್ದೇನು ರೀ. ಆದ್ರೆ ಅಷ್ಟೇ ರೀ ಕೆಲಸ. ಏನಂದ್ರೆ ರೀ, ಅಡುಗೆ ಮಾಡಿದ್ನು ಎಲ್ಲರೂ ಮಕ್ಕಳಿಗೆ ಅಷ್ಟು ಡಬ್ಬಿ ಕಟ್ನಿ, ಇವ್ರಿಗೆ ಅಷ್ಟು ಇದು ಮಾಡಿ ಇಷ್ಟ ರೀ ಮ್ಯಾಗಿಂದ. ಆಮೇಲೆ ಬಾಂಡೆ ಒಗ್ಯಾನದು ಏನು ತೊಗೊಂಡಿಲ್ಲ ರೀ, ಲೇಟ್ ಮಾಡೋದು. ಇನ್ನು ಮುಂದೆ ಮಾಡೋದು ನೋಡಿರಿ, ಈಗ 3 ಆಗೈತೆ ಟೈಮ್ ರೀ. ಇಲ್ಲಿ ಮುಂದೆ ಮಾಡೋದು ಹಿಂಗೆ ಮಾಡ್ಕೊತೀನಿ ರೀ. ಇದು ಇಷ್ಟು ದಿನ ಹಿಂಗೆ ಕಂಟಿನ್ಯೂ ಆಗ್ತದೆ ರೀ. ಸುಮ್ಮನೆ ಹಂಗೆ ಮಕ್ಕೋದು, ಎಷ್ಟರ ನೆಗೆಟಿವಿಟಿ ಇದನ್ನ ಮಾಡ್ಕೋದಾಗ್ತದೆ. ನನ್ನ ಪ್ರತಿ ಸರ್ತಿ ಮಲ್ಕೋದು ಹಂಗೆ ಇದನ್ನ ಇದು ಒಂಥರ ಅನ್ಸೈತೆ. ನನಗೆ ಒಂಥರ ಅನ್ಸಕೈತಿ. ಹಿಂಗಾಗಿ ಇವತ್ತು ಅದೇ ಬೇರೆ ಇದು ಮಾಡಿ ಎದ್ದೇನು ರೀ. ನನ್ಗತ್ಲೇನು ನಮ್ಮ ಚಾರ್ಲಿನೂ ಹಂಗೆ ಮಾಡತ್ತೈತೆ ನೋಡ್ರಿ. ಅದು ಮಡ್ಸ್ಕೊಂಡು ಬೀಳೋದು ಮಾಡತ್ತೈತೆ ರೀ. ನಾನು ಹಂಗೆ ಮಾಡತ್ತೀನಿ ರೀ. ಕೆಲಸ ಅಡಿಗೆ ಯಾವಾಗ ಹಾಕತ್ತಪ್ಪ, ಯಾವಾಗ ಬಂದು ಬೆಡ್ ಹಿಡೀಲಿ ಮಕ್ಕೋಲಿ ಅಂತ ಹಿಂಗೆ. ಅಂದ್ರೆ ನಿದ್ದೆನೂ ಹತ್ತಲಕ್ಕೈತೆ ರೀ. ಆದ್ರನಿಲ್ರಿ, ಕೈಕಾಲು ಸೋತು ಬರೋದು, ಕೆಲಸ ಮಾಡೋಕನ ಹವ್ಯಾಸ ಅನ್ಸ್ಲಕ್ಕೈತೆ ರೀ. ಅದಕ್ಕೆ ಅದು ಹಂಗೆ ಮಾಡತ್ರಿ. ಅದು ಏನು ತಿನ್ನುವಾತ್ನು ರೀ. ಆಮೇಲೆ ಅದು ಯಾಕೋ ಆ್ಯಕ್ಟಿವ್ನು ಇಲ್ಲ ರೀ. ಎಷ್ಟು ಇದನ್ನ ಇರ್ತೈತೆ ರೀ, ಅದು ಇಲ್ಲ ರೀ. ಈಗ ಮಡ್ಸ್ಕೊಂಡು ಮಲ್ಕೋದು ಮಾಡತ್ತೈತೆ ಅದು ರೀ. ತೋರಿಸ್ತೀನಿ ರೀ, ಒಂದೇ ನಿಮಿಷ. ಚಾರ್ಲಿ ಚಾರ್ಲಿ ಚಾರಿ ಒಯ್ 2 ದಿನ ಹತ್ರ ಒಗ್ಯಾನ ಒಗದೇ ಇಲ್ಲಾಗಿತ್ತು ರೀ. ಹಂಗೆ ಇಟ್ಟಿದ್ದು ರೀ. ಹಿಂಗಾಗಿ ಯಾಕಂದ್ರೆ ಆರಾಮಿಲ್ಲಾಗಿತ್ತು. ನಾನು ಎದ್ದು ಒಗ್ಯಾಕೂ ಆಗೋಲ್ಲಾಗಿತ್ತು ರೀ ಅದು. ಹಿಂಗಾಗಿ ಏನು ಮಾಡೀನಿ ರೀ, ಈಗ ಫಸ್ಟ್ ಎಲ್ಲ ಎದ್ದ ನಂತರ ಏನು ಮಾಡೀನಿ ರೀ, ಎಲ್ಲ ಬಟ್ಟೆಗಳೆಲ್ಲ ಒಂದು ಕಡೆ ಸೈಡೆಲ್ಲ ಗೊಳೆ ಮಾಡಿ, ಈಗ ಅದನ್ನೆಲ್ಲ ಲಿಕ್ವಿಡ್ ಥ್ರೋಗೆಲ್ಲ ತೋರಿಸಿ ಇಡಾತೀನಿ ನೋಡಿರಿ. ಭಾಳ ಇದ್ದರು ಅರ್ಬಿ ಎಲ್ಲ ಅಲ್ಲೇ ಒಗದೇ ಇಲ್ಲಾಗಿನ ರೀ. ಹಿಂಗಾಗಿ ಸ್ಕೂಲ್ ಯೂನಿಫಾರ್ಮ್, ಆಮೇಲೆ ಮನೆ ಹಾಕಿದ್ದು, ಆಮೇಲೆ ಕರ್ಚಿಪ್ಗಳು ಹಿಂಗೆ ತಂದು ಇಲ್ಲಿ ಕಮ್ಮಿ ಅಂದ್ರೂ 2 ಬಕೆಟ್ ಮೇಲೆ 2-3 ಬಕೆಟ್ ಮೇಲಾರೆ ಆಗಿದ್ದು ರೀ ಅರ್ಬಿನ. ಹಿಂಗಾಗಿ ಮಾಡೀನಿ ರೀ. ಫಸ್ಟ್ಗೆ ತೋರಿಸಿಡ್ಬೇಕಂತಂದು ಎಲ್ಲ ನೋಡ್ರಿ. ಈಗ ತೋರಿಸಿಡತ್ತೇನೆ ರೀ. ಅದ್ರೊಳಗೆ ನೋಡಿರಿ ಮನುಷ್ಯಂದು ಹೆಂಗೆ ಇರ್ತೈತಂದ್ರೆ ರೀ, ಆರಾಮಿದ್ರೇ ಆರಾಮ್ ನೋಡ್ರಿ. ಎಲ್ಲ ಆಯ್ತು ರೀ. ಕೆಲಸ ಮಾಡಕ್ಕೂ ಹುರುಪು ಅನ್ಸತ್ತೆ ರೀ. ಆಮೇಲೆ ಏನಾರೇ ಇದನ್ನ ಮಾಡಕ್ಕೂ ಚಲೋ ಅನ್ಸತ್ತೆ ರೀ. ಆರಾಮಿರ್ಲಿಕ್ಕೆ ಅಂದ್ರೆ ನೋಡಿರಿ, ಏನೂ ಒಲ್ಯಾಕತ್ರಿ, ಮುಡ್ಸ್ಕೊಂಡು ಮಲ್ಕೋದನ್ನ ಆಗತ್ತತ್ರಿ ಬರೀ ಬೀಳೋದು. ಈಗ ಆಲ್ಮೋಸ್ಟ್ ಆರಾಮಾಗೇನಿ ರೀ. ನಾನು ಆರಾಮಾಗೇನಿ ರೀ. ನಮ್ಮ ಚಾರ್ಲಿನೂ ಆರಾಮಾಗೈತೆ ರೀ. ಆರಾಮಾಗಿ 2-3 ದಿನ ಆಯ್ತು ರೀ. ವ್ಲಾಗ್ ಎಡಿಟಿಂಗ್ ಮಾಡಿ ಹಾಕಕ್ಕೆ ನನಗೆ ಟೈಮ್ ಸಿಕ್ಕಿಲ್ಲ ರೀ. ಅದನ್ನು ಹಾಕಿಲ್ಲ ರೀ. ನಾ ಎಲ್ಲರ ವಿಡಿಯೋ ಇದು ಮಾಡಿದ್ದು ಅದಾವೆ ರೀ. ಈಗ ಆದಂಗೆ ನಿಮ್ಮ ಜೊತೆ ವಿಡಿಯೋ ಎಡಿಟಿಂಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ರೀ. ಕುಡಿಯೋ ನೀರನ್ನು ಎಲ್ಲ ಖಾಲಿಯಾಗಿದ್ದರು. ಹಿಂಗಾಗಿ ಇವ್ರ ತಂದಿರಿ ನಾನು ಕೊಡ. ಆಮೇಲೆ ಕ್ಯಾನ್ಗಳದೆಲ್ಲ ಕ್ಲೀನ್ ಮಾಡಿ ಸ್ವಚ್ಛಂಗೆ ತೊಳೆದು ಕೊಡತ್ತೇನೆ ನೋಡಿರಿ. ಫಿಲ್ಟ್ರ್ ನೀರನ್ನು ಯೂಸ್ ಮಾಡ್ತೀವಿ ಅಡುಗೆ, ಆಮೇಲೆ ಕುಡಿಯಾಕೆ ನೋಡಿರಿ. ಹಿಂಗಾಗಿ ಎಲ್ಲನೂ ಖಾಲಿಯಾಗಿದ್ದು ರೀ. ಅದಕ್ಕೆ ತೊಳೆದು ಕ್ಲೀನ್ ಮಾಡಿ ಕೊಡತ್ತೀನಿ ರೀ. ಅನ್ಕಸ್ಮಟ ಹೋಗ್ಯಾನು ಇದನ್ನ ತೋಸಿಟ್ಟಿದ್ದು ಅರ್ಬಿನೂ ಎಲ್ಲ ನೆನಿತಾವ ತಂದು ನೋಡ್ರಿ. ಚಾರ್ಲಿನೂ ಫುಲ್ ಆರಾಮಾಗೈತೆ ರೀ. ಆಮೇಲೆ ನಾನು ಈಗ ಆರಾಮಾಗೇನಿ ರೀ. ಏನು ಇತ್ತಲ್ಲ ಆರಾಮಾಗಿತ್ತು ರೀ ಅದು ನನಗೆ ಮೊದಲು. ಆಮೇಲೆ ಹೊಳ್ಳಿ ರಿಟರ್ನ್ ಬತ್ರಿ ಅದು. ಯಾಕಂದ್ರೆ ತಂಬು ನೀರಲ್ಲೇ ತಲೆ ಸ್ನಾನ ಅದು ಮಾಡೋಣ. ಹಿಂಗಾಗಿ ಹೊಳ್ಳಿ ರಿಟರ್ನ್ ಇದನ್ನಾತ್ರಿ ಅದು ನನಗೆ. ಇದನ್ನೆಲ್ಲ ಒಗೆದು ಮಾಡಿ ಅಂದ್ರೆ ಸಾಯಂಕಾಲನ ಆಗೈತೆ ರೀ. ಮುಂದೆ ವಿಡಿಯೋ ಕಂಟಿನ್ಯೂ ಮಾಡೋಕೆ ನನಗೆ ಆಗಲಿಲ್ಲ ರೀ. ಹಿಂಗಾಗಿ ನೆಕ್ಸ್ಟ್ ಡೇ ಇದೈತೆ ರೀ. ಅದು ನೆಕ್ಸ್ಟ್ ಡೇ ಎಲ್ಲ ಕೆಲಸ ಆದ ನಂತರ ನೋಡಿರಿ, ಬಟ್ಟೆ ಇಷ್ಟೊಂದೆಲ್ಲ ಇದ್ದು ರೀ. ನೀನು ಒಗ್ದುದು ಅಂದ್ರೆ ರೀ, ಸಾಯಂಕಾಲ ಒಗ್ದಿನ ನಾನು ಒಣಗುಲಾಗಿದ್ರು. ಅದಕ್ಕೆ ಏನು ಮಾಡೀನಿ ರೀ, ಫೋಲ್ಡ್ ಮಾಡಿ ಇಡಲಾಗಿನಿ ರೀ. ಹಂಗೆ ಇಟ್ಟೀನಿ ರೀ. ಅವನ್ನ ಹಾಕಿದ್ದು ಹಂಗೆ ಇದ್ದರು ಎಲ್ಲ ಹೊರಗನ. ಏನು ಮಾಡೀನಿ ರೀ, ಸಾಯಂಕಾಲ ಬಟ್ಟೆ ಹೊರಗೆ ಇರಬಾರ್ದತ್ತಂದು ತಂದು ಒಳಗೆ ಇಟ್ಟಿನಿ ರೀ. ಮತ್ತು ಮುಂಜಾನೆ ಏನು ಮಾಡೀನಿ ರೀ, ಬೆಳಗ್ಗೆ ಬಿಸಿಲು ಬೀಳೋಣ ಅವೆಲ್ಲ ಬಿಸಿಲಿಗೆ ಹಾಕಿ ಅದಾದ ನಂತರ ನೋಡಿರಿ, ಟೈಮ್ ಆಲ್ಮೋಸ್ಟ್ ಒಂದು 11-12 ಆಗಿರ್ಬೇಕು. ಭಾಳ ಮಾಡಿರಿ.
ಅಷ್ಟ್ರೊಳಗೇನಿಲ್ಲ ರೀ ಎಲ್ಲ ತಂದು ಮಡ್ಚಿಡಾತೇನೆ ರೀ. ಅರ್ಬಿ ಅಷ್ಟನ್ನು ಒಗದಿಲ್ಲ ರೀ. ನಂದು ಆರಾಮಿದ್ದಂದ್ರೆ ಸೊಕ್ಕಬಾರ್ದು ನನಗೂ ರೀ. ಯಾಕಂದ್ರೆ ಹಾಸಿಗೆ ಇದನ್ನೂ ಎಲ್ಲ ಒಗದು ಹಾಕ್ಯಂಡು, ಯಾಕಂದ್ರೆ ಆರಾಮ್ ತಪ್ಪಿದಿತ್ತಿರಲ್ಲ ರೀ, ಅದಕ್ಕೆ ಏನು ಮಾಡೀನಿ ರೀ, ಅದನ್ನ ಹೊಳ್ಳಿ ಹಚ್ಕೊಳಕ್ಕೂ ಆಗೋದಿಲ್ಲ ರೀ. ಅಂದ್ರೆ ಜ್ವರ ಬಂದದ್ದು ರೀ, ಅವು ಮತ್ತು ಹೊಳ್ಳಿ ಹಚ್ಕೋಬಾರ್ದು ಅಂತಾರೆ. ಅದಕ್ಕೆ ಏನು ಮಾಡೀನಿ ರೀ, ಇನ್ನು ಹೆಂಗಿದ್ರೂ ಬ್ಯಾಸಿಗೆ ಸ್ಟಾರ್ಟ್ ಆಗೈತೆ ರೀ, ತಂಪೂ ಕಮ್ಮಿ ಆಗೈತೆ ರೀ. ಈಗ ಬ್ಯಾಸಿಗೆ ನಮ್ಮ ಕಡೆ ಬಿಸಿಲು ಭಾಳ ಇರತ್ತೆ. ಉತ್ತರ ಕರ್ನಾಟಕ ಬಿಸಿಲು ಅಂದ್ರೆ ಜಾಸ್ತಿ ಅನ್ಬೋದು ರೀ. ಹಂಗಾಗೇನಿಲ್ಲ ರೀ, ಅವು ಅಷ್ಟೆಲ್ಲ ಒಗದು ಹಾಕೀನಿ ರೀ. ನಾವು ಅದನ್ನ ಅಷ್ಟು ಫೋಲ್ಡ್ ಮಾಡಿ ಇಡ್ಬೇಕಂತಂದು ಫಸ್ಟ್ಗೆ ಇವೆಲ್ಲ ಬಟ್ಟೆ ಇಡ್ಬೇಕಂತಂದು ಏನು ಮಾಡೀನಿ ರೀ, ಎಲ್ಲ ತೆಗ್ದಾಡ್ತಾನೆ. ಒಬ್ಬೊಬ್ರನ್ನ ಎರಡೆರಡು ಮೂರು ಮೂರು ಸೆಟ್ ಇದ್ರು ಒಗಿವ ನೋಡ್ಬೋದು ನೀವು ಇಲ್ಲಿ. ಆ ರೀತಿ ಆ ಚೇರ್ ಮೇಲೆ ಅಷ್ಟು ತುಂಬ್ಯಾವಂದ್ರೆ ರೀ, ಇಟ್ಕೊಳಕ್ಕೆ ಜಾಗ ಇಲ್ಲಾಗಿದ್ರೆ ಆಪರಿ ಕಳೆದು ಹೋಗ್ದಾರ ನನ್ನ ಮಕ್ಳು ರೀ. ಆ ಸ್ಕೂಲ್ ಯೂನಿಫಾರ್ಮ್ ಅಷ್ಟು, ಆಮೇಲೆ ಡೈಲಿ ಹಾಕೋತನ ಭಾಳ ಆಗಿದ್ದು ರೀ. ಹಿಂಗಾಗಿ ಇವಷ್ಟು ಒಗ್ಯೋದಲ್ದ ಮತ್ತು ಹಾಸಿಗೆ ಅಷ್ಟು ಒಗದು ಹಾಕೀನಿ ರೀ. ಆರಾಮಿದ್ನಂದ್ರೆ ಏನು ಅನ್ಸಂಗಿಲ್ಲ ಕೆಲಸ ಮಾಡೋಕೆ, ಆರಾಮಿರಲಿಲ್ಲ ಅಂದ್ರೆ ನೋಡಿರಿ ಎಲ್ಲಿ ಒಲ್ಲೆ ಆಕತ್ರಿ. ಮನುಷ್ಯನ ಯಾವ ರೀತಿ ಇದನ್ನ ಇರ್ತೈತಲ್ಲ ರೀ, ನಾ ಅಂತೀನಿ ರೀ. ಯಾಕಂದ್ರೆ ನೋಡ್ರಲ್ಲ, ಒಂದು ಸ್ವಲ್ಪ ಆರಾಮ ತಪ್ಪಿತ್ತಂದ್ರೆ ಒಂದು ರೀತಿ ಆಕೈತಿ. ನನಗೆ ನಂದೇನು ಅನ್ಸೋಲಾಗಿತ್ತು ರೀ, ಪಾಪ ನಮ್ಮ ಚಾರ್ಲಿದ ಇದನ್ನ ಅನ್ಸತೈತೆ ರೀ. ನಮಗೊಂದು ಬಾಯಿ ಐತೆ ರೀ, ನಾವು ಹೆಂಗಾರ ಅಕ್ಕೋತ ಹೇಳ್ತೀವಿ ರೀ, ಇದನ್ನ ಮಾಡ್ತೀವಿ ರೀ. ಅವು ಮೂಕ ಪ್ರಾಣಿಗಳು ಪಾಪ ಏನು ಹೇಳ್ರಿ, ಏನು ತಿಳಿಯಂಗೂ ಇಲ್ಲ ರೀ. ಆ ಥರದ್ದು ಏನೂ ತಿಳಿಲ್ಲ ಆಗಿತ್ತು ರೀ ಪಾಪ ನಮಗೆ. ಯಾಕಂದ್ರೆ ಹೊಳ್ಳಿ ಬಂದು ಮಲ್ಕೋದ ಮಾಡತ್ತೈತ್ರಿ ಅದು. ಏನೂ ತಿನ್ನಲು ಆಗೈತೆ ರೀ, ಆಮೇಲೆ ಮಲ್ಕೋದು ಮಾಡತ್ತೈತೆ ರೀ. ಎಲ್ಲಿ ಹೊರಗೋದು ಎಷ್ಟು ಬಿಟ್ಟರೆ ಸಾಕ್ರಿ, ಆಟ ಆಡಕ್ಕೆ ಹೋಗಿನಂತತ್ ರೀ. ಆದರೆ ಏನೇನು ಮಾಡೈತೆ ರೀ, ಈ ಬಿಟ್ಟರು ನಾವಾಗಿ ಹೊರಗೆ ಹಾಕಿದ್ರು ಹೊರಗೆ ಹೋಗಲಾಗಿತ್ತು ಅದು. ಆ ರೀತಿ ಆಗಿತ್ತು ರೀ. ಅದಕ್ಕೆ ಪಾಪ ಹೇಳಕ್ಕೂ ಬಾಯಿ ಇಲ್ಲಾಗಿತ್ತು, ಏನಿಲ್ಲಾಗಿತ್ತು. ಒಂದು ರೀತಿ ಅನ್ಸತ್ತೈತೆ ನನಗೆ ರೀ ಅದು. ಎಲ್ಲ ಬಟ್ಟೆ ನೋಡಿರಿ ಇಷ್ಟೆಲ್ಲ ಅದಾವೆ ರೀ. ಇಷ್ಟೆಲ್ಲ ಫೋಲ್ಡ್ ಮಾಡಿ ಇಟ್ಟೇನಿ ರೀ. ಆಮೇಲೆ ಇವು ಹಾಸಿಗೆಗಳು ನೋಡಿರಿ, ನಾ ಎಲ್ಲ ಫೋಲ್ಡ್ ಮಾಡಿ ಇಟ್ಟೋದು ಏನು ಮಾಡ್ತೇನೆ ರೀ, ತೆಗೆದು ಪ್ಯಾಕ್ ಮಾಡಿ ಇಡ್ಬೇಕಂತಂದೆ ಕ್ಯಾರಿ ಬ್ಯಾಗ್ನಾಗ ಹಾಕಿ. ಯಾಕಂದ್ರೆ ದೂಸ್ಕೊಂಡಿರ್ತಾವಲ್ಲ ರೀ, ಇನ್ನೇನು ಇವು ಮುಂದಿನ ಥಂಡಿಗೆನ ಯೂಸ್ ಆಕ್ಕಾವ್ರಿ. ಅನ್ಕಸ್ತನ ಏನು ಯೂಸ್ ಆಗಂಗೆ ಇಲ್ಲ ರೀ ಬ್ಯಾಸಿಗೆ ತಂದು ಏನು ಮಾಡೀನಿ ರೀ, ಇವನ್ನೆಲ್ಲ ಕಟ್ಟಿ ತೆಗೆದಿಡ್ಬೇಕಂತಂದೆಲ್ಲ ಕಟ್ಟಿಟ್ಟೇನೆ ನೋಡಿರಿ. ವಿಡಿಯೋ ಹೆಂಗೆ ಅನ್ಸುತ್ತೆ ಅನ್ನೋದು ಹೇಳೋದು ಮಾತ್ರ ಮಡಿಬೇಡ್ರಿ. ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಇಷ್ಟ ಆದ್ರೆ ಮಾತ್ರ ಮಾಡಬೇಡ್ರಿ. ಯಾಕಂದ್ರೆ ರೀ ಸಬ್ಸ್ಕ್ರೈಬ್ ಮಾಡೋದು ಹೇಳ್ತೇನೆ, ಯಾರು ಮಾಡೋರಾಗಿರಿ. ಇಷ್ಟ ಆದ್ರೆ ಮಾತ್ರ ಮಾಡಿ ಸಬ್ಸ್ಕ್ರೈಬ್ ಅಂತಂದು ಹೇಳ್ತೇನೆ ರೀ. ನೋಡಿರಿ ಇವನ್ನೆಲ್ಲ ಕಟ್ಟಿನ ಇವನ್ನೆಲ್ಲ ತಾರೆ ಕಲಿಸ್ತಾನೆ ರೀ. ನಾ ವಿಡಿಯೋಗಳು ಅದಾವ್ರಿ, ಎಡಿಟಿಂಗ್ ಮಾಡಿ ನಿಮ್ಮ ಜೊತೆ ನಾ ಶೇರ್ ಮಾಡ್ತಾನೆ. ಬರೋ ಇದ್ರೋಗಿನೆಲ್ಲ ಹೋಗ್ರಿ ನೋಡ್ರಿ. ಇನ್ನು ಈಗೇನು ಯೂಸ್ ಆಗಂಗೆ ಇಲ್ಲ. ನಾನು ಹಿಂಗಾಗಿ ಏನು ಮಾಡತ್ತೇನೆ ರೀ, ಎಲ್ಲ ದೊಡ್ಡ ದೊಡ್ಡ ಕ್ಯಾರಿ ಬ್ಯಾಗ್ನಾಗ ತೊಗೊಂಡಿನಿ ರೀ. ಕ್ಯಾರಿ ಬ್ಯಾಗ ಈ ಟೈಮ್ನಾಗ ಯೂಸ್ ಹಾಕೊಂಡ್ರಿ ಇಂಥವೆಲ್ಲ ಕ್ಯಾರಿ ಬ್ಯಾಗ. ನೀವು ಅನ್ಬೋದು ಅಂಗಡಿ ಅಡ್ವರ್ಟೈಸ್ಮೆಂಟ್ ಅಂತೂ ಅಲ್ವೇ ಅಲ್ಲ. ನಾವು ತಂದದ್ದು ಬಟ್ಟೆ ತೊಗೊಂಡಿಲ್ಲ ರೀ, ಅವ್ರಿಗೆ ಹಾಕಿ ಕೊಟ್ಟಿರ್ತಲ್ಲ ಅವು ಇದ್ದು ಹೆಂಗಿದ್ರು ರೀ. ಅದಕ್ಕೆ ಈಗ ಇಂಥ ಇದಕ್ಕದು ಎಲ್ಲ ಯೂಸ್ ಆಗ್ತಾವ ತಂದು ಏನು ಮಾಡೀನಿ ರೀ, ತಕ್ಕದು ಇಟ್ಕೊಂಡಿರ್ತೀನಿ ತೊಳೆದು. ಈಗ ನೋಡಿರಿ ಇವನ್ನೆಲ್ಲ ಕಟ್ಟಿ ಒಂದು ಇದ್ರೊಳಗೆ ಪ್ಯಾಕ್ ಮಾಡಿ ಇಟ್ಟು ಅಂದ್ರೆ ನೋಡಿರಿ ಅಂದ್ರೆ ಸ್ವಚ್ಛ ಉಳಿತಾವ್ರಿ. ಬರೋ ಇದ್ರ ತನಕ ಹೊಲಸು ಆಗಂಗಿಲ್ಲ ರೀ ಅವ.